ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೇಡಿಯೋಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ನೋಡೋದು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋವರ್ಸನ್ನು ಯಾವ ರೀತಿ ಇನ್ಕ್ರೀಸ್ ಮಾಡುವಂತ ನಾವು ಇವತ್ತು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಏನಿಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಪರ್ಮನೆಂಟ್ ಫಾಲೋವರ್ಸ್ ನಿಮಗೆ ಎಷ್ಟು ಬೇಕು, 1,000 ಬೇಕಾದ್ರೆ 10,000 ಬೇಕಾದ್ರೆ ಫಾಲೋವರ್ಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ಫಾಲೋವರ್ಸನ್ನು ಇನ್ಕ್ರೀಸ್ ಮಾಡೋದು ಯಾವ ರೀತಿ ಅಂತ ನಾವು ಇವತ್ತು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ಹೇಳ್ಬೇಕಾದ್ರೆ ತುಂಬ ಜನ ಇನ್ಸ್ಟಾಗ್ರಾಮ್ದಲ್ಲಿ ವೀಡಿಯೋ ಎಷ್ಟೋ ಕಷ್ಟಪಟ್ಟು ಇನ್ಸ್ಟಾಗ್ರಾಮ್ದಲ್ಲಿ ವೀಡಿಯೋ ಮಾಡ್ತಾ ಇದ್ದಾರೆ, ಅದ್ರ ಜೊತೆ ಈ ವಿಡಿಯೋ ಮಾಡ್ತಾನೆ ಬರ್ತಾಯಿದ್ದಾರೆ. ಆದರೆ ಬಟ್ ಅವ್ರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋವರ್ಸ್ ಬರ್ತಾಯಿಲ್ಲ, ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾಯಿಲ್ಲ, ಜಾಸ್ತಿ ಆಗ್ತಾಯಿಲ್ಲ. ಅದಕ್ಕೋಸ್ಕರ ತುಂಬ ಜನ ಏನಂದರೆ ನನಗೆ ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಫಾಲೋವರ್ಸ್ ಇಲ್ಲ, ಏನು ಮಾಡೋದು ಅಂತ ತುಂಬ ಜನ ತುಂಬ ಬೇಜಾರಲ್ಲಿದ್ದಾರೆ. ಏನೋ ಜಸ್ಟ್ ನಾನು ನಿಮಗೆ ಇವತ್ತು ನಿಮ್ಮೊಂದು ಇನ್ಸ್ಟಾಗ್ರಾಮ್ನಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಫಾಲೋವರ್ಸನ್ನು ಇನ್ಕ್ರೀಸ್ ಮಾಡ್ಕೋಬೋದು. ಅದು ಲೈವ್ ಪ್ರೂಫಾಗಿ ನಾನು ಹೇಳ್ತೀನಿ. ಜಸ್ಟ್ ಏನೋ 5 ಮಿನಿಟ್ಸಲ್ಲಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ನಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಫಾಲೋವರ್ಸನ್ನು ಇನ್ಕ್ರೀಸ್ ಮಾಡ್ಕೋಬೋದು. ಹೇಳ್ಬೇಕಾದ್ರೆ 10,000 ಬೇಕಾದ್ರೆ 10,000 ಫಾಲೋವರ್ಸ್, ನಿಮ್ಮೊಂದು ಕೆಪಾಸಿಟಿ ಎಷ್ಟಿದೆ ಅಷ್ಟು ನೀವು ಫಾಲೋವರ್ಸನ್ನು ಇನ್ಕ್ರೀಸ್ ಮಾಡ್ಕೋಬೋದು. ಅದು ಲೈವ್ ಪ್ರೂಫಾಗಿ, ಅದು ಪರ್ಮನೆಂಟಾಗಿ ಬೇಕಲ್ಲ, ಪರ್ಮನೆಂಟಾಗಿ ರಿಯಲ್ ಆ್ಯಕ್ಟಿವ್ ಫಾಲೋವರ್ಸೇ, ಪರ್ಮನೆಂಟ್ ಫಾಲೋವರ್ಸೇ ಯಾವ ರೀತಿ ಇನ್ಕ್ರೀಸ್ ಮಾಡೋಂತ ನಾನು ಇವತ್ತು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನನ್ನ ಚಾನಲ್ ಯಾರು ಮಾಡ್ತಾರೆ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬಟನ್ ಟನ್ ಅಂತ ಕ್ಲಿಕ್ ಮಾಡಿ ಅಂತ ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಪ್ರತಿಯೊಬ್ಬರು ಹೇಳ್ತೀನಿ, ಲೈವ್ ಪ್ರೂಫಾಗಿ ಹೇಳ್ತೀನಿ, ಲೈವ್ ಪ್ರೂಫ್ ಮಾಡಿ ತೋರಿಸ್ತೀನಿ. ನಾನು ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಯಾವ ರೀತಿ ಫಾಲೋವರ್ಸ್ ಬೇಕು, ನಿಮಗೆ ಎಷ್ಟು ಬೇಕೋ ಅಷ್ಟು ಫಾಲೋವರ್ಸ್ ನೀವು ಇನ್ಕ್ರೀಸ್ ಮಾಡ್ಕೋಬೋದು. ಜಸ್ಟ್ ಏನಿಲ್ಲ, ತುಂಬ ಜನ ಫಾಲೋವರ್ಸೇ ಬರ್ತಾಯಿಲ್ಲ, ಇನ್ನು ಬರ್ತಾಯಿಲ್ಲ ಅಂತ ತುಂಬ ಜನ ಬೇಜಾರಿದೆ. ಏನೋ ಜಸ್ಟ್ ನಿಮಗೆ ಫಾಲೋವರ್ಸ್ ಬರಲಿಲ್ಲ ಅಂದರೂ ಕೂಡ ನೀವು ಈಸಿಯಾಗಿ ಫಾಲೋವರ್ಸನ್ನು ಇನ್ಕ್ರೀಸ್ ಮಾಡ್ಬೋದು. ಅದು ನಿಮಗೆ ಎಷ್ಟು ಬೇಕೋ ಅಷ್ಟು ಫಾಲೋವರ್ಸನ್ನು ಇನ್ಕ್ರೀಸ್ ಮಾಡ್ಕೋಬೋದು. ಅದು ಯಾವ ರೀತಿ ಇನ್ಕ್ರೀಸ್ ಮಾಡುವಂತ ನಾನು ಇವತ್ತು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ಅಂತ ಇವತ್ತು ಸ್ಟಾರ್ಟ್ ಬನ್ನಿ. ಮೊಬೈಲ್ಸ್ನ ನಾನು ನಿಮಗೆ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಫಾಲೋವರ್ಸನ್ನು ಯಾವ ರೀತಿ ಇನ್ಕ್ರೀಸ್ ಮಾಡುವಂತ ನೀವು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಅಂತ ಇವತ್ತು ಸ್ಟಾರ್ಟ್ ಬನ್ನಿ ಫ್ರೆಂಡ್ಸ್. ಮೊಬೈಲ್ಸ್ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋವರ್ಸೇ ಇನ್ಕ್ರೀಸ್ ಆಗ್ತಾಯಿಲ್ಲ, ಪ್ರತಿಯೊಬ್ಬರಿಗೆ ಹೇಳ್ತಾನೆ ಜಸ್ಟ್ ಏನೋ. ಯಾಕಂದ್ರೆ ತುಂಬ ಜನ ಕಷ್ಟಪಟ್ಟು ಅವರೊಂದು ಇನ್ಸ್ಟಾಗ್ರಾಮ್ನಲ್ಲಿ ವೀಡಿಯೋ ಮಾಡ್ತಾರೆ, ಅದ್ರ ಬಟ್ ಅವರಿಗೆ ಫಾಲೋವರ್ಸ್ ಇನ್ಸ್ಟಾಗ್ರಾಮ್ದಲ್ಲಿ ಇನ್ಕ್ರೀಸ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಹೇಳ್ಬೇಕಾದ್ರೆ ಜಸ್ಟ್ ಏನೋ ಒಂದು ಟ್ರಿಕ್ಸ್ ಇದೆ, ಆ ಟ್ರಿಕ್ಸ್ ಮೂಲಕ ನೀವು ಈಸಿಯಾಗಿ ನಿಮ್ಮೊಂದು ಫಾಲೋವರ್ಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ಪರ್ಮನೆಂಟ್ ಫಾಲೋವರ್ಸ್, ಅಂದರೆ ನಿಮಗೆ 10,000 ಎಷ್ಟು ಬೇಕು ನಿಮಗೆ ಅಷ್ಟು ಫಾಲೋವರ್ಸನ್ನು ನೀವು ಇನ್ಕ್ರೀಸ್ ಮಾಡ್ಕೋಬೋದು. ಅದು ಯಾವ ರೀತಿ ಇನ್ಕ್ರೀಸ್ ಮಾಡೋಂತ ನಾನು ಇವತ್ತು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನೋ ಜಸ್ಟ್ ನೀವು ಮೊದಲನೇದಾಗಿ ಹೇಳ್ಬೇಕಾದ್ರೆ ಈ ವಿಡಿಯೋ ಸ್ಕಿಪ್ ಮಾಡಿದೇನು ಕೊನೆಯವರಿಗೆ ನೋಡ್ಬೇಕು. ಏನೋ ಜಸ್ಟ್ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಂಡು ಮೊದಲನೇದಾಗಿ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಂಡ ತಕ್ಷಣ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಂಡ ತಕ್ಷಣ ನೀವು ಏನು ಮಾಡ್ಕೊಂಡು ನಿಮ್ಮೊಂದು ಇನ್ಸ್ಟಾಗ್ರಾಮ್ ID ಇರ್ತಾನೆ, ನೀವು ಐಡಿಯನ್ನು ಕಾಪಿ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನಿಮ್ಮೊಂದು ಈ ವಿಡಿಯೋ ಇದಲ್ಲ, ಈ ವಿಡಿಯೋ ಲಿಂಕನ್ನು ಕಾಪಿ ಮಾಡ್ಕೊಳ್ಳಿ. ನಿಮ್ಮೊಂದು ಈ ವಿಡಿಯೋ ಲಿಂಕ್ ನಾನು ಏನು ಮಾಡ್ತೀನಿ, ನನ್ನೊಂದು ವಿಡಿಯೋ ಲಿಂಕ್ ಕಾಪಿ ಮಾಡ್ಕೊತೀನಿ. ಮೊದಲನೇ ಸದ್ಯಕ್ಕೆ ಕಾಪಿ ಮಾಡ್ಕೊಳ್ಳಿ. ಅದಕ್ಕೆ ಕಾಪಿ ಮಾಡ್ಕೊಂಡು ಈಗ ನಿಮಗೆ ಹೇಳ್ತೀನಿ. ಈಗ ಸದ್ಯಕ್ಕೆ ನೀವು ಕಾಪಿ ಮಾಡ್ಕೊಂಡು ಇಟ್ಕೊಳ್ಳಿ ನಿಮ್ಮ ಹತ್ರ. ಏನೋ ಜಸ್ಟ್ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ID ಈ ವಿಡಿಯೋ ಲಿಂಕನ್ನು ನೀವು ಕಾಪಿ ಮಾಡ್ಕೊಳ್ಳಿ. ಈಗ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ನಲ್ಲಿ ನೀವು ಫಾಲೋವರ್ಸನ್ನು ಯಾವ ರೀತಿ ಇನ್ಕ್ರೀಸ್ ಮಾಡ್ಕೋಬೇಕಪ್ಪ ಅಂದರೆ ಜಸ್ಟ್ ಏನೋ ಒಂದು ಸೀಕ್ರೆಟ್ ಟ್ರಿಕ್ಸ್ ಇದೆ. ಏನಪ್ಪ ಸೀಕ್ರೆಟ್ ಟ್ರಿಕ್ಸ್ ಅಂದರೆ ಹೇಳ್ಬೇಕಾದ್ರೆ ನನ್ನೊಂದು ವಿಡಿಯೋ ತೆಳಗಡೆ ಒಂದು ಲಿಂಕ್ ಕೊಟ್ಟಿರ್ತೀನಿ ನಾನು ನಿಮಗೆ. ಆ ಲಿಂಕ್ ಮೂಲಕ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡುತ್ತೀವಿ ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡೋಕ್ಕೆ ನಾನು ನಿಮಗೆ ತೋರಿಸ್ತೀನಿ. ಹೇಳ್ಬೇಕಾದ್ರೆ ನನ್ನೊಂದು ವಿಡಿಯೋ ಲಿಂಕ್ ಇದೆ, ಆ ಲಿಂಕ್ ಮೂಲಕ ನೀವು ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮಗೊಂದು ಈ ರೀತಿ ಒಂದು ವೆಬ್ಸೈಟ್ ಬರುತ್ತೆ. ನಾನು ನಿಮಗೆ ತೋರಿಸ್ತೀನಿ, ಸ್ವಲ್ಪ ವೇಟ್ ಮಾಡಿ, ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈಗ ನನ್ನೊಂದು ಕ್ರೋಮಲ್ಲಿ ನಾನು ಹಿಸ್ಟ್ರಿ ಓಪನ್ ಮಾಡಿ ನಾನು ನಿಮಗೆ ಆ ವೆಬ್ಸೈಟ್ ತೋರಿಸ್ತೀನಿ. ನಾನು ನಿಮಗೆ ಆ ವೆಬ್ಸೈಟ್ ಇದೆ, ನಿಮ್ಮೊಂದು ನೋಡಿ ಈ ರೀತಿ ವೆಬ್ಸೈಟ್ ಇರುತ್ತೆ. ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೇನೆ, ಆಟೋಮೆಟಿಕ್ ಡೈರೆಕ್ಟಾಗಿ ಲಿಂಕ್ ಇದೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅವಾಗ ನೀವೇನು ಮಾಡ್ಬೇಕು, ಜಸ್ಟ್ ಮೊದಲನೇದಾಗಿ ಇಲ್ಲೊಂದು ನೇಮ್ ಹಾಕಬೇಕು. ನೇಮ್ ಹಾಕಿದ ತಕ್ಷಣ ನಿಮ್ಮೊಂದು ಇಮೇಲ್ ID ಕೇಳ್ತಾ, ನೀವು ಯಾವ ಒಂದು ಇಮೇಲ್ ID ಬೇಕೋ ಆ ಇಮೇಲ್ ID ಹಾಕೊಳ್ಳಿ. ಇಮೇಲ್ ID ಹಾಕೊಂಡು ನಿಮ್ಮೊಂದು ಪಾಸ್ವರ್ಡ್ ಕೇಳ್ತಾರೆ, ನಿಮಗೆ ಯಾವ ಒಂದು ಪಾಸ್ವರ್ಡ್ ಬೇಕೋ ಆ ಒಂದು ಪಾಸ್ವರ್ಡ್ ಹಾಕೋಬೋದು. ಇಲ್ಲ ಜಸ್ಟು ಇದರಿಂದ ಏನು ಪ್ರಾಬ್ಲಮ್ ಇಲ್ಲ, ನೀವು ಇಮೇಲ್ ID ಪಾಸ್ವರ್ಡ್ ಹಾಕೋದೇ ಇಲ್ಲ. ಇದಕ್ಕೆ ನಿಮಗೆ ಯಾವ ಒಂದು ಪಾಸ್ವರ್ಡ್ ಬೇಕೋ ಆ ಒಂದು ಪಾಸ್ವರ್ಡ್ ನೀವು ಹಾಕೋಬೋದು. ಇದಕ್ಕೇನಿಲ್ಲ, ಏನೂ ಇಲ್ಲ, ಪ್ರಾಬ್ಲಮ್ ಇಲ್ಲ. ನಿಮಗೆ ಯಾವ ಒಂದು ಪಾಸ್ವರ್ಡ್ ಬೇಕು ಆ ಒಂದು ಪಾಸ್ವರ್ಡ್ ಹಾಕೊಳ್ಳಿ. ನೀವು ತುಂಬ ಜನ ಭಯ ಪಡ್ಕೋಬೇಡಿ, ಇದರಿಂದ ಏನಾದರೂ ನಮ್ಮೊಂದು ಅಕೌಂಟಿಗೆ ಏನಾದರೂ ಆಗುತ್ತಾ ಅಂತ ಏನೂ ಆಗೋಲ್ಲ. ಜಸ್ಟ್ ನೀವು ಇಲ್ಲಿ ಕ್ಯಾಪ್ಚ್ IM ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಾಕ್ಸ್ IAV ಅಂತ ಇರೋದಿಲ್ಲ, ಇಲ್ಲಿ ಸೈನ್ ಅಂತ ಇದೆ, ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಂದರೆ ನಾನು ಇಮೇಲ್ ID ಚೇಂಜ್ ಮಾಡಬೇಕು. ಚೇಂಜ್ ಮಾಡ್ತೀನಿ. ಈಗ ನನ್ನೊಂದು ಇಮೇಲ್ ID ಆಗಲೇ ಈ ಇಮೇಲ್ IDಯಲ್ಲೇ ನಾನು ರಿಜಿಸ್ಟರ್ ಆಗಿದ್ದೀನಿ ಹೇಳ್ಬೇಕಾರೆ. ಈಗ ನಾನು ನನ್ನೊಂದು ಇಮೇಲ್ IDಯಲ್ಲೇ ನಾನು ರಿಜಿಸ್ಟರ್, ಈಗ ಸೈನ್ ಆಗ್ತೀನಿ ನೋಡಿ. ನಾನು ಪಾಸ್ವರ್ಡ್ ಹಾಕ್ತೀನಿ, ಮತ್ತು ಪಾಸ್ವರ್ಡ್ ಹಾಕ್ತೀನಿ. ನೀವೇನೂ ಜಸ್ಟ್ ನಿಮ್ಮೊಂದು ಇಮೇಲ್ ID ಹಾಕೊಳ್ಳಿ. ಇಮೇಲ್ ID ಹಾಕೊಂಡು ನಾನು ನನ್ನೊಂದು ಪಾಸ್ವರ್ಡ್ ಹಾಕ್ತಾಯಿದ್ದೀನಿ, ನೋಡ್ಬೋದು ಇಲ್ಲಿ ನಿಮ್ಮ ಕಣ್ಣು ಮುಂದೆ. ಜಸ್ಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಫಾಲೋವರ್ಸನ್ನು ಸೈನ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಲಾಗಿನ್ ಆಗುತ್ತೆ, ಸ್ವಲ್ಪ ಲೋಡ್ ಆಗುತ್ತೆ, ನೋಡ್ಬೋದು. ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈ ರೀತಿ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ನೀವು ಮೊದಲನೇದಾಗಿ ಏನು ಮಾಡ್ತಾರೆ, ಈ ವೆಬ್ಸೈಟಲ್ಲಿ ಒಂದು ಸೀಕ್ರೆಟ್ ಟ್ರಿಕ್ಸ್ ಇದೆ. ಆ ಟ್ರಿಕ್ಸ್ ಮೂಲಕ ನೀವು ಈಸಿಯಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಫಾಲೋವರ್ಸನ್ನು ನೀವು ಇನ್ಕ್ರೀಸ್ ಮಾಡ್ಕೋಬೋದು. ಫಾಲೋವರ್ಸ್ ಅಷ್ಟೇ ಅಲ್ಲ, ಸಬ್ಸ್ಕ್ರೈಬರ್ಸ್ ವಾಚ್ ಟೈಮ್ ನಿಮಗೆ ಏನು ಬೇಕಾದ್ರೂ ಇನ್ಕ್ರೀಸ್ ಮಾಡ್ಕೋಬೋದು. ಮೊದಲನೇದಾಗಿ ಹೇಳ್ಬೇಕಾರೆ ಇಲ್ಲಿ ನಾನು ನಿಮಗೆ ಫಾಲೋವರ್ಸ್, ನಿಮಗೆ ಪರ್ಮನೆಂಟ್ ಫಾಲೋವರ್ಸ್ ರಿಯಲ್ ಅಂದರೆ ನೀವು ಜಸ್ಟ್ 5 ಮಿನಿಟ್ಸಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಫಾಲೋವರ್ಸನ್ನು ಇನ್ಕ್ರೀಸ್ ಮಾಡ್ಕೋಬೋದು. ಜಸ್ಟ್ ಏನೂ ಇಲ್ಲ. ಮೊದಲನೇದಾಗಿ ಏನು ಮಾಡ್ತಾರೆ, ಈ
ಈ ವೆಬ್ಸೈಟಲ್ಲಿ ನೀವು ಏನು ಮಾಡಬೇಕು, ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ನೀವು ಮೊದಲನೇದಾಗಿ ಲಾಗಿನ್ ಆಗಿದ ತಕ್ಷಣ ಈ ರೀತಿ ಸರ್ವಿಸ್ ಮಾಡಿ ಇಲ್ಲಿ ಕೆಳಗಡೆ ಸರ್ವಿಸ್ ಅಂತ ಇರುತ್ತೆ ನೋಡಿ, ಸರ್ವಿಸ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೋಬೋದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಕೂಡ ನೀವು ಇನ್ಕ್ರೀಸ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ನಿಮಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಬೇಕಾ, ನೀವು ನೋಡ್ಬೋದು ಲೈಕ್ಸ್ ಬೇಕಾ, ಮತ್ತು ನೀವು ನೋಡ್ಬೋದು ಇಲ್ಲಿ ಬಾಯ್ಸ್ ಫಾಲೋವರ್ಸ್ ಕೂಡ ಇದ್ದಾರೆ, ಗರ್ಲ್ ಅಂದರೆ ಫೀಮೇಲ್ ಫಾಲೋವರ್ಸ್ ಕೂಡ ಇದ್ದಾರೆ ನೋಡ್ಬೋದು. ಇಲ್ಲಿ ನಿಮ್ಗೆ ಕಾಣ್ತಿರ್ಬೋದು. ಅದ್ರ ಜೊತೆಗೆ ನೀವು ನೋಡ್ಬೋದು ರೀಲ್ಸ್ ವಿಡಿಯೋ ಲೈಕ್ಸ್ ಬೇಕಾದ್ರೆ ಇದೆ. ಇಲ್ಲಿ ನಿಮಗೆ ರೀಲ್ಸ್ ವಿಡಿಯೋ ಲೈಕ್ಸ್ ಬೇಕಾದ್ರೆ ಲೈಕ್ಸು, ಇನ್ಸ್ಟಾಗ್ರಾಮ್ ಲೈವ್ ವಿಡಿಯೋಸ್ಗೆ ಬೇಕಾದ್ರೆ ವಿಡಿಯೋ, ನಿಮ್ಮೊಂದು ಸ್ಟೋರಿ ಸರ್ವಿಸ್ ಅಂದರೆ ನಿಮ್ಮೊಂದು ಸ್ಟೋರಿ ಇದನ್ನು ಕೂಡ ವೈರಲ್ ಕೂಡ ಮಾಡ್ಕೋಬೋದು. ಇದರ ಮೂಲಕ ನೀವು ನೋಡ್ಬೋದು. ಇಲ್ಲಿ ಹಲವಾರು ಫೀಚರ್ಸ್ಗಳು ಇದೆ ನೋಡ್ಬೋದು. ಯೂಟ್ಯೂಬ್ ವ್ಯೂಸು, ಯೂಟ್ಯೂಬ್ ವಾಚ್ ಟೈಮು, ಯೂಟ್ಯೂಬ್ ಮಾನಿಟೈಸೇಷನು, ಯೂಟ್ಯೂಬ್ ಸಬ್ಸ್ಕ್ರೈಬರ್ಸು, ಯೂಟ್ಯೂಬ್ ಲೈಕ್ಸು, ಯೂಟ್ಯೂಬ್ ಆ್ಯಡ್ಸು, ಇಲ್ಲಿ ನೋಡ್ಬೋದು. ನೀವು ಹಲವಾರು ರೀತಿ ಇಲ್ಲಿ ಆಪ್ಷನ್ಗಳಿದೆ. ಇಲ್ಲಿ ನೀವು ನೋಡ್ಬೋದು. ಮೊದಲನೇದಾಗಿ ನಾನು ಏನು ಮಾಡ್ತೇನಪ್ಪ, ಜಸ್ಟ್ ನಿಮಗೆ ಈಗ ಏನು ಬೇಕಾಗಿದೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಏನಂದರೆ ಫಾಲೋವರ್ಸ್ ಈ ಥರ ನೋಡ್ಬೋದು. ಬಾಯ್ಸ್ ಫಾಲೋವರ್ಸು, ಫೀಮೇಲ್ ಫಾಲೋವರ್ಸು ಇದ್ದಾರೆ. ಈ ಥರ ಹೇಳ್ಬೇಕಾರೆ ನಿಮಗೆ ಯಾವ್ದು ಬೇಕೋ ಆ ಫಾಲೋವರ್ಸನ್ನು ಸೆಲೆಕ್ಟ್ ಮಾಡ್ಕೋಬೋದು. ಲೈಕ್ಸ್ ಬೇಕಾದ್ರೆ ಲೈಕ್ಸು. ಈಗ ನಾನು ಫಾಲೋವರ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಫಾಲೋವರ್ಸ್ ಮೇಲೆ ಜಸ್ಟ್ ಏನಿಲ್ಲ, ನೀವು ಲಿಂಕ್ ಅಂತ ಇದೆಲ್ಲ ಈ ಲಿಂಕನ್ನು ನೀವು ಕಾಪಿ ಮಾಡಿದಲ್ಲ ನಿಮ್ಮೊಂದು ಇನ್ಸ್ಟಾಗ್ರಾಮ್ ವಿಡಿಯೋ ಲಿಂಕ್, ಆ ಲಿಂಕನ್ನು ಪೇಸ್ಟ್ ಮಾಡ್ಕೋತೆ. ಮೊದಲನೇದಾಗೆ ಆ ಲಿಂಕ್ ಇಲ್ಲಿ ಯೂಸ್ಫುಲ್ ಆಗುತ್ತೆ ನೋಡಿ. ಇಲ್ಲಿ ನೀವು ಏನು ಮಾಡ್ಕೋ, ನಿಮಗೆ ಎಷ್ಟು ಫಾಲೋವರ್ಸ್ ಬೇಕಾಗಿದ್ದಾರೆ. ನನಗೆ ಒಂದು 1000 ಫಾಲೋವರ್ಸ್ ಅಂದರೆ 1000 ಫಾಲೋವರ್ಸ್ ಆಗ್ತೀನಿ. 1000 ಫಾಲೋವರ್ಸ್ಗೆ ಎಷ್ಟಿದೆ ಅಮೌಂಟ್ ನೋಡ್ಬೋದು. ಇಲ್ಲಿ ಕೆಳಗಡೆ ಈ ಟ್ರಿಕ್ಸ್ ನೋಡಿ, ಪರ್ಮನೆಂಟ್ ಫಾಲೋವರ್ಸು ನೋಡ್ಬೋದು. ಇಲ್ಲಿ ಎಷ್ಟಿದೆ, 413 ರೂಪೀಸ್ ಅಂದರೆ 413 ರೂಪೀಸ್ ಇದೆ. ಇದು ಹೇಳ್ಬೇಕಾರೆ ಇಲ್ಲಿ ಫಾಲೋವರ್ಸ್ ಆಗ್ಬೇಕಾರೆ, ಈ ಫಾಲೋವರ್ಸ್ ಆಗ್ಬೇಕಾದ್ರೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದರಲ್ಲಿ ನೀವು ಏನು ಮಾಡಬೇಕು, ನಿಮ್ಮ ಒಂದು ಅಮೌಂಟ್ ಹಾಕಬೇಕಾಗುತ್ತೆ. ಅಮೌಂಟ್ ಹಾಕಿ ನೀವು ಈಸಿಯಾಗಿ ಪರ್ಮನೆಂಟ್ ಫಾಲೋವರ್ಸನ್ನು ಈಸಿಯಾಗಿ ನೀವು ಇನ್ಕ್ರೀಸ್ ಮಾಡ್ಕೋಬೋದು. ಮೊದಲಾಗಿ ಇಲ್ಲಿ ನೋಡ್ಬೋದು ನನ್ನ ಒಂದು ಬ್ಯಾಲೆನ್ಸ್ ಎಷ್ಟಿದೆ, 0 ಬ್ಯಾಲೆನ್ಸ್ ಇದೆ. ಅಂದರೆ ನಾನು ಇದರಲ್ಲಿ ಅಮೌಂಟ್ ಹಾಕಿಲ್ಲ ಹೇಳ್ಬೇಕ್ರಿ. ಆ್ಯಕ್ಚುಲಿ ಇದರಲ್ಲಿ ನೀವು ಅಮೌಂಟ್ ಹಾಕಬೇಕು. ಅಮೌಂಟ್ ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಫಾಲೋವರ್ಸ್, ಅದು ಪರ್ಮನೆಂಟ್ ಫಾಲೋವರ್ಸ್ ಲೈವ್ ಪ್ರೊಫೈಲ್ ಆಯ್ತಾನೆ ಪರ್ಮನೆಂಟ್ ಫಾಲೋವರ್ಸ್, ಅದು ಜಸ್ಟ್ 5 ಮಿನಿಟ್ಸಲ್ಲಿ ನೀವು ಈಸಿಯಾಗಿ ಫಾಲೋವರ್ಸನ್ನು ಪಡ್ಕೋಬೋದು. ಇನ್ನು ಜಸ್ಟ್ ನೀವು ಈಗ ಥರಲ್ಲಿ ಅಮೌಂಟ್ ಯಾವ ರೀತಿ ಹಾಕುವಂತ ನಾನು ಹೇಳ್ತೇನೆ ನೋಡಿ. ಜಸ್ಟ್ ನಾನು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನೋಡಿ 2 ಪೌಂಡ್ಸ್ ಅಂತ ಐತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಫೋನ್ಪೇ ಅಂದರೆ ನಿಮಗೆ ಪೇಟಿಎಮ್ ಪೇ, ಗೂಗಲ್ ಪೇ, UPI ಕೇಳ್ತೇವೆ. ನಾನು ಫೋನ್ಪೇ ಮೇಲೆ ಸೆಲೆಕ್ಟ್ ಮಾಡ್ತೀನಿ ನೋಡಿ. ಇಲ್ಲಿ ಫೋನ್ಪೇ ಮೇಲೆ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಅಮೌಂಟ್ ಎಷ್ಟು ಅಂತ ಕೇಳ್ತೇವೆ, ಅಮೌಂಟ್ ಇನ್ಫಾರ್ಮೇಷನ್ ಕೇಳುತ್ತೆ. ನೀವು ಪೇ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಸ್ಕ್ಯಾನಿಂಗ್ ಕೂಡ ಕೊಟ್ಟಿದ್ದಾರೆ. ಈ ಸ್ಕ್ಯಾನಿಂಗ್ ಕೂಡ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ ನೀವು ಅಮೌಂಟ್ ಈ ಥರಲ್ಲೇ ಪ್ಲೇ ಮಾಡ್ಬೋದು. ಪ್ಲೇ ಮಾಡಿ ನೀವೇನು ಮಾಡ್ಬೋದು, ಈ ಥರಲ್ಲೇ ನೀವು ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ಕೋಬೋದು. ನಿಮ್ಮ ಹತ್ರ ಇದ್ರೆ ಮಾಡ್ಕೋಬೋದು. ಯಾಕಂದ್ರೆ ತುಂಬ ಜನ ಕೇಳ್ತಾ ಇದ್ದಾರೆ. ಯಾಕಂದರೆ ತುಂಬ ಜನ ಎಷ್ಟೋ ಕಷ್ಟಪಟ್ಟು ವಿಡಿಯೋ ಮಾಡಿದ್ರು ಅವ್ರಿಗೆ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಿಲ್ಲ. ಇದ್ರ ಮೂಲಕ ನೀವು ಈಸಿಯಾಗಿ ನಿಮಗೆ ಪರ್ಮನೆಂಟ್ ಫಾಲೋವರ್ಸ್ ಎಷ್ಟೆಲ್ಲ ನೀವು ಸಬ್ಸ್ಕ್ರೈಬರ್ಸ್ ಕೂಡ ಪರ್ಮನೆಂಟ್ ಪಡ್ಕೋಬೋದು. ಈ ಥರ ಅಂತ ಹೇಳ್ಬೇಕಾರೆ ನೀವು ಪೇಟಿಎಮ್ ಮೂಲಕನೂ ಕೂಡ ಇದರಲ್ಲಿ ಅಮೌಂಟ್ ಹಾಕ್ಬೋದು. ನೋಡ್ಬೋದು ಪೇಟಿಎಮಲ್ಲಿ ನಿಮ್ಮ ಒಂದು ಅಮೌಂಟು, ನಿಮ್ಮೊಂದು ID ಕೇಳುತ್ತೆ, ID ಹಾಕೊಳ್ಳಿ. ನಿಮ್ಮೊಂದು ಅಮೌಂಟ್ ಎಷ್ಟು ಬೇಕೋ ಅಮೌಂಟ್ ಹಾಕೊಳ್ಳಿ. ಇಟ್ಟು ಅಮೌಂಟ್ ಹಾಕಿದ ತಕ್ಷಣ ಪ್ಲೇ ಆಗುತ್ತೆ. ಪೇ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಅಮೌಂಟ್ ಆ್ಯಡ್ ಆಗುತ್ತೆ. ಅಮೌಂಟ್ ಆ್ಯಡ್ ಆದ ತಕ್ಷಣ ನೀವು ಆಟೋಮೆಟಿಕ್ ಏನು ಮಾಡ್ಬೇಕು, ಜಸ್ಟ್ ನಾನು ಬ್ಯಾಕ್ ಬಂದು ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಅಮೌಂಟ್ ಆ್ಯಡ್ ಆದ ತಕ್ಷಣ ನೋಡ್ಬೋದು ಎಷ್ಟು ಬಂದಿದೆ ನೋಡಿ, ಎಷ್ಟೇ ಬಂದಿದೆ 413 ರೂಪೀಸ್. ನಿಮ್ಮ ಹತ್ರ ಈ ಅಕೌಂಟಲ್ಲಿ ID ಹಾಕಿ ಆನಂತರ ಪ್ಲೀಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮಗೆ ನಿಮ್ಮೊಂದು ಆರ್ಡರ್ ಆಗುತ್ತೆ. ಆರ್ಡರ್ ಆದ ತಕ್ಷಣ ನಿಮಗೆ ಏನಾಗುತ್ತೆ ಅಂದರೆ ಫಾಲೋವರ್ಸ್ ಇನ್ಕ್ರೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಪರ್ಮನೆಂಟ್ ಫಾಲೋವರ್ಸ್, ಫೇಕ್ ಫಾಲೋವರ್ಸ್ ಅಲ್ಲ, ಪರ್ಮನೆಂಟ್ ಫಾಲೋವರ್ಸ್. ನಿಮಗೆ ಲೈಫ್ ಪ್ರೂಫ್ ಆಗಿ ನಾನು ತೋರಿಸ್ತೀನಿ ಪರ್ಮನೆಂಟ್ ಫಾಲೋವರ್ಸ್. ಮತ್ತು ಅದ್ರ ಜೊತೆಗೆ ನಿಮಗೆ ರಿಯಲ್ ಫಾಲೋವರ್ಸ್ ಯಾವುದೇ ಕಾರಣಕ್ಕೂ ಫೇಕ್ ಇರೋದಿಲ್ಲ. ಅವರು ಹೇಳ್ಬೇಕಾದ್ರೆ ಪರ್ಮನೆಂಟ್ ಆಗಿರ್ತಾರೆ. ಮಾತ್ರ ಬ್ಯಾಕ್ ಯಾವುದೋ ಕಾರಣಕ್ಕೂ ಹೋಗಲ್ಲ. ತುಂಬ ಜನ ಅನ್ಬೋದು ಇದು ಬ್ರದರ್ ಏನು ಫಾಲೋವರ್ಸಿಗೆ ಇನ್ಕ್ರೀಸ್ ಮಾಡಿದ ತಕ್ಷಣ ಆಟೋಮೆಟಿಕ್ ಬ್ಯಾಕ್ ಬಂದರೆ ಏನಾದರೂ ಪ್ರಾಬ್ಲಮ್, ಏನೂ ಇಲ್ಲ. ಜಸ್ಟ್ ನಿಮಗೆ ಪರ್ಮನೆಂಟ್ ಫಾಲೋವರ್ಸ್ ಇರ್ತಾರೆ. ಇದ್ರ ಮೂಲಕ ನೀವು ಈಸಿಯಾಗಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ನೀವು ಫಾಲೋವರ್ಸ್ ಎಷ್ಟು ಬೇಕು ನಿಮಗೆ 10,000 1 ಲಕ್ಷ 1 ಮಿಲಿಯನ್ ಬೇಕು, ಎಷ್ಟು ಬೇಕೋ ಅಷ್ಟು ನೀವು ಫಾಲೋವರ್ಸ್ನ ಇನ್ಕ್ರೀಸ್ ಮಾಡ್ಕೋಬೋದು. ಆದರೆ ಬಟ್ ನಿಮ್ಮೊಂದು ಎಷ್ಟು ಕೆಪಾಸಿಟಿ ಇದೆ ನಿಮಗೆ ಅಷ್ಟು ಈಸಿಯಾಗಿ ನೀವು ಮಾಡ್ಕೊಳ್ಬೋದು ಅಂತ ಇವತ್ತೊಂದು ನಾನು ನಿಮಗೆ ಕ್ಲಿಯರಾಗಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸನ್ನು ಯಾವ ರೀತಿ ಇನ್ಕ್ರೀಸ್ ಮಾಡೋಂತ ಇವತ್ತೊಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕನ್ನಡ ಟೆಕ್ ಸಬ್ಸ್ಕ್ರೈಬರ್ಸ್ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಯಾವ ರೀತಿ ಅನಿಸಿದೆ ಚಿಕ್ಕದಾಗಿ ಕಮೆಂಟ್ ಹಾಕಿ ಅಂತ ಇವತ್ತೊಂದು ಮುಗಿಸ್ತೇನೆ. ನಾನು ಕನ್ನಡ ಟೆಕ್ ಸಬ್ಸ್ಕ್ರೈಬರ್ಸ್ ಹೇಳ್ತೀನಿ. ಜೈ ಹಿಂದ್, ಒಂದೇ ಮಾತ್ರ ಮತ್ತೆ ಸಿಗ್ತೀನಿ ಎಲ್ಲರಿಗೆ. ಬಾಯ್.